ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಮುಂಚಾನ ವೇಳೆಯಲ್ಲಿ ಈ ಉದಯ ಕಾಲದ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಸತ್ಯವೇದದಲ್ಲಿ 103ನೇ ಕೀರ್ತನೆ 13ನೇ ವಚನದಲ್ಲಿ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನಲ್ಲಿ ಭಯಭಕ್ತಿಯಲ್ಲಿ ಇರುವವನನ್ನು ಕನಿಕರಿಸುತ್ತೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ತಂದೆ ಮಗನ ಸಂಬಂಧ ಎಂಥದ್ದು ಎಂಬುದಾಗಿ ಉದಯ ಕಾಲದಲ್ಲಿ ದೇವರು ನಮಗೆ ತೋರ್ಪಡಿಸುವನಾಗಿದ್ದಾನೆ. ದೇವರ ಮಕ್ಕಳೇ, ತಂದೆಗೆ ತನ್ನ ಮಗ ಯಾವಾಗ ಲೋಕದ ಮೇಲೆ ಜನಿಸ್ತಾನೋ ಅಂದಿನಿಂದಲೇ ಆ ತಂದೆಗೆ ಆ ಮಗನ ಮೇಲೆ ಕನಿಕರ ಪ್ರಾರಂಭವಾಗ್ತದೆ. ಅವನು ಅಳುವುದನ್ನು ನೋಡೋದಕ್ಕೆ ಆಗೋದಿಲ್ಲ ತಂದೆಗೆ. ಅವನು ಹತ್ತು ಬಿಟ್ಟರೆ ಸಾಕು, ತಂದೆಗೆ ತುಂಬ ಕನಿಕರ ಉಂಟಾಗುತ್ತದೆ. ಅಯ್ಯೋ, ನನ್ನ ಮಗನು ಅಳ್ತಾ ಇದ್ದಾನೆ ಎಂಬುದಾಗಿ, ಯಾರು ಎತ್ತಿಕೊಳ್ಳಿಲ್ಲ, ಏನು ಮಾಡ್ತಿದ್ದಾರೆ ಎಂಬುದಾಗಿ ಮನೆಯಲ್ಲೆಲ್ಲ ತುಂಬ ಸಿಟ್ಟಿನಿಂದ ನೋಡುವುದನ್ನು, ಮಾತನಾಡುವುದನ್ನು ನಾವು ನೋಡ್ತೀವಿ. ಯಾಕಂದರೆ ಮಗನ ಮೇಲಿರುವ ಕನಿಕರ. ಅವನು ಎಲ್ಲನೂ ಬಿದ್ದುಬಿಟ್ಟು ಅಯ್ಯೋ ಏನಾಯ್ತಪ್ಪ ಎಂಬುದಾಗಿ, ಅಯ್ಯೋ ನನ್ನ ಮಗ ಬಿತ್ತ ಎಂಬುದಾಗಿ ಅವನ ಮೇಲೆ ಎಷ್ಟು ಕನಿಕರ. ಅಯ್ಯೋ, ಆ ಮಗ ಬೇರೆ ಯಾರಾದರೂ ಒಂದು ಚೆನ್ನಾಗಿ ಬಟ್ಟೆ ವಸ್ತ್ರಗಳನ್ನು ಹಾಕೋದು, ಇಲ್ಲೋ ವೆಹಿಕಲ್ಗಳಲ್ಲಿ ತಿರುಗುವುದನ್ನು ನೋಡುವಾಗ ಈ ಮಗ ಅವರನ್ನು ನೋಡಿ ಅವನು ಅದ ರೀತಿಯಲ್ಲಿ ಇಲ್ಲ ಒಂದು ಚಿಂತಿಸುವಾಗ ತಂದೆಗೆ ಅವನ ಮೇಲೆ ಎಷ್ಟೋ ಕನಿಕರ. ಅಯ್ಯೋ, ನನ್ನ ಮಗನಿಗೆ ಇದನ್ನು ಹೇಗಾದರೂ ಮಾಡಿ ನಾನು ಕೊಡಿಸ್ಬೇಕಲ್ಲ ಎಂಬುದಾಗಿ ತಾನೆಷ್ಟೋ ಪ್ರಯಾಸಪಟ್ಟು ಆ ಮಗನ ಮೇಲೆ ಕನಿಕರದಿಂದ ಆ ಮಗನು ಕೇಳುವಂಥ ಎಲ್ಲವನ್ನು ಕೂಡ ಮಾಡುವಂಥ ತಂದೆಯ ಆ ಕನಿಕರ. ಅದೇ ರೀತಿಯಲ್ಲಿ ಅವನು ಚೆನ್ನಾಗಿರಬೇಕೆಂದು ಹೇಳಿ ಅವನಿಗೊಂದು ಒಳ್ಳೆಯ ವಿದ್ಯಾಭ್ಯಾಸಗಳನ್ನು ಕೊಡಬೇಕು, ಅವನು ಉತ್ತಮ ಸ್ಥಾನದಲ್ಲಿ ಇಡಬೇಕೆಂದು ಹೇಳಿ ಆ ತಂದೆ ಅವನಿಗಾಗಿ ಎಷ್ಟೆಲ್ಲ ಪ್ರಯಾಸಪಟ್ಟು ಅವನು ಆ ತಂದೆ ವೃದ್ಧನಾಗುವವರೆಗೂ ಆ ಮಗನ ಬಗ್ಗೆ ಬಹಳ ಕನಿಕರ ಉಳ್ಳವನಾಗಿರುತ್ತಾನೆ. ಆ ಮುದುಕನಾಗಿದ್ದ ಕೂಡ ಮಗನಿಗೆ ಏನಾದರೂ ಒಂದು ಚಿಕ್ಕ ಸಮಸ್ಯೆ, ಇಲ್ಲ ಅವನ ಕುಟುಂಬದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬಂದುಬಿಟ್ರೆ ತಂದೆಗೆ ಅಷ್ಟೊಂದು ಕನಿಕರ ಬಂದು, ಏನಾಯಿತು ನನ್ನ ಮಗನಿಗೆ, ಏನಿಲ್ಲ ಎಂಬುದಾಗಿ ಎಷ್ಟೋ ಒಂದು ಅವನು ಆ ತಂದೆ ಆ ಮಗನ ಮೇಲೆ ತುಂಬ ಕನಿಕರ ಉಳ್ಳವನಾಗಿ ಚಿಂತಿಸುವನಾಗಿರುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ತಂದೆಗೆ ಮಗನಿಗಿರುವಂಥ ಸಂಬಂಧ, ಆ ಒಂದು ಸಂಬಂಧ ಇವತ್ತು ದೇವರು ನಮಗೆ ಕೊಡುವಂತನಾಗಿದ್ದಾನೆ. ಅಂದರೆ ತಂದೆ ಇವತ್ತು ನಮ್ಮ ಎಷ್ಟೋ ಜನರಿಗೆ ನೋಡೋವರೆಗೆ ತಂದೆ ಇಲ್ಲದೇ ಇರ್ಬೋದು ಇವತ್ತಿನ ದಿನದಲ್ಲಿ, ಆದರೆ ಆ ತಂದೆ ಪ್ರೀತಿ ಇಲ್ಲದೇ ಇರ್ಬೋದು, ಆ ತಂದೆ ಕನಿಕರ ನಮಗೆ ಇಲ್ಲದೇ ಇರ್ಬೋದು ಈ ದಿನಗಳಲ್ಲಿ. ಆದರೆ ಆ ತಂದೆಗಿಂತ ಹೆಚ್ಚಾಗಿ ಕನಿಕರಿಸುವ ಒಬ್ಬ ಶಾಶ್ವತವಾದ ತಂದೆಯಾಗಿರುವ ದೇವರು ನಮಗಿದ್ದಾನೆ. ಪ್ರಿಯ ದೇವ ಜನರೇ, ಆ ತಂದೆಯಾದ ದೇವರೇ ಯೇಸು ಕ್ರಿಸ್ತನು ಆತನಲ್ಲಿ ಭಯಭಕ್ತಿ ಉಳ್ಳ ಪ್ರತಿಯೊಬ್ಬರನ್ನು ದೇವರು ತಂದೆಗಿಂತ ಹೆಚ್ಚಾಗಿ ಅವರನ್ನು ಕನಿಕರಿಸುತ್ತೇನೆ ಎಂಬುದಾಗಿ ಈ ಉದಯ ಕಾಲ ತಿಳಿಸುವನಾಗಿದ್ದಾನೆ. ಆ ಕಾರಣದಿಂದ ನಮ್ಮ ತಂದೆಗಿಂತ ಹೆಚ್ಚಾಗಿ ನಮ್ಮನ್ನು ಕನಿಕರಿಸುವ ಆ ತಂದೆಯಾಗಿರುವ ಯೇಸುವಿನಲ್ಲಿ ನಾವು ಭಯಭಕ್ತಿ ಉಳ್ಳವರಾದರೆ ನಮ್ಮ ತಂದೆ ಕೊಡಿಸಿದ್ದಕ್ಕಿಂತ, ನಮ್ಮ ತಂದೆ ಮಾಡಿದಕ್ಕಿಂತ, ನಮ್ಮ ತಂದೆ ತೋರಿಸಿದ ಕನಿಕರಕ್ಕಿಂತ ಈ ಕರ್ತನಾಗಿರುವ ತಂದೆ, ಈ ದೇವರಾಗಿರುವ ತಂದೆ ನಮ್ಮನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಕನಿಕರಿಸಿ ನಮ್ಮ ಎಲ್ಲ ಕಾರ್ಯಗಳನ್ನು ಪೂರೈಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆ ಕಾರಣದಿಂದ ಈ ತಂದೆಯಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿ ಜೀವಿಸಿ ಈ ಕನಿಕರ ತೋರಿಸುವ ತಂದೆಯನ್ನು ನಾವು ಕೊಂಡಾಡಿ ನಾವು ಆತನಿಗಾಗಿ ಆತನ ತೋರಿಸುವ ಕನಿಕರದಲ್ಲಿ ನಾವು ಜೀವಿಸೋಣ. ಪ್ರಿಯ ದೇವರ ಮಕ್ಕಳೇ, ಈ ಉದಯ ಕಾಲದಲ್ಲಿ ದೇವರು ಕನಿಕರಿಸುವ ದೇವರು ಎಂಬುದಾಗಿ ನಮಗೆ ತೋರ್ಪಡಿಸ್ತಾ ಇದ್ದಾನೆ. ನಾನು ತಂದೆಯಂತೆ ಕನಿಕರಿಸುವ ದೇವರು ಎಂಬುದಾಗಿ ಯೇಸು ಕ್ರಿಸ್ತನು ಇವತ್ತು ನಮಗೆ ತೋರ್ಪಡಿಸುವನಾಗಿದ್ದಾನೆ. ಆ ದೇವರು ತೋರ್ಪಡಿಸಿದ ಈ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಇಟ್ಟುಕೊಂಡು ನಾವು ಜೀವಿಸುವಂತರಾಗಿರೋಣ. ನಿಮ್ಮೆಲ್ಲರಿಗಾಗಿ ನಾನು ಈ ವಾಕ್ಯಕ್ಕಾಗಿ ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದ ಒಳ್ಳೆಯ ತಂದೆ, ನಿನಗೆ ಸ್ತೋತ್ರ. ಭೂಲೋಕದಲ್ಲಿ ತಂದೆ ಮಗನನ್ನು ಯಾವ ರೀತಿಯಲ್ಲಿ ಕನಿಕರಿಸ್ತಾನೋ ಅದರಂತೆ ಪರಲೋಕದ ತಂದೆಯಾಗಿರುವ ನಾನು ನಿಮ್ಮನ್ನು ಅವರಿಗಿಂತ ಹೆಚ್ಚಾಗಿ ಕನಿಕರಿಸುತ್ತೇನೆ. ಆದರೆ ನೀವು ನನ್ನ ಭಯಭಕ್ತಿಯಲ್ಲಿ ಜೀವಿಸುವುದಾದರೆ ನಿಮ್ಮನ್ನು ತಂದೆಗಿಂತ ಹೆಚ್ಚಾಗಿ ಕನಿಕರಿಸ್ತೀನೆಂದು ಹೇಳಿದ ಕನಿಕರಿಸುವ ದೇವರಾಗಿರುವ ತಂದೆಯೇ, ನಿನಗೆ ಸ್ತೋತ್ರ ಅಪ್ಪ. ಇದನ್ನು ನೋಡಿ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ನೀನು ಅವರ ಕಾರ್ಯಗಳನ್ನು ಅವರನ್ನು ಕನಿಕರಿಸಿ ಆಶೀರ್ವದಿಸಿ ನಿನ್ನ ಹೆಚ್ಚಿನ ಕನಿಕರ ಅವರ ಮೇಲೆ ತೋರಿಸಿ ನಡೆಸಬೇಕೆಂದು ಹೇಳಿ ಘನಮಾನ ಮಹಿಮೆ ನಿನಗೇ ಸಲ್ಲಿಸ್ತೀನಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಈ ಉದಯ ಕಾಲ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ನಿಮ್ಮ ದೇವರ ಆಶೀರ್ವದಿಸಲಿ. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್.